ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶಾಂತ ಸರೋವರದಂತೆ ಮೇಲ್ನೋಟಕ್ಕೆ ಸಂಪೂರ್ಣ ನಿಶ್ಚಲ, ಆದರೆ ಆಳದಲ್ಲಿ ಜ್ಞಾನದ ಯೋಚನೆಗಳ ಲೆಕ್ಕಾಚಾರಗಳ ಮಹಾಪೂರವನ್ನೇ ಅಡಗಿಸಿಕೊಂಡಿರುವ ವಿಶಿಷ್ಟ ವ್ಯಕ್ತಿತ್ವ. ಪ್ರತಿಯೊಂದು ಸಣ್ಣ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವ, ಯಾರ ಕಣ್ಣಿಗೂ ಬೀಳದ ತಪ್ಪುಗಳನ್ನು ಸುಲಭವಾಗಿ ಹುಡುಕುವ, ಆದರೆ ಇತರರ ಕಷ್ಟಗಳಿಗೆ ಮರುಗುವ ಕರುಣಾಮಯಿ. ಯಾರು ಎಷ್ಟೇ ಕಷ್ಟ ಕೊಟ್ಟರೂ, ಎಷ್ಟೇ ನೋವು ನೀಡಿದರೂ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡು ಸಮಯ ಬಂದಾಗ ತಮ್ಮ ಬುದ್ಧಿಶಕ್ತಿಯಿಂದಲೇ ಉತ್ತರ ನೀಡುವವರು. ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ಪರಿಪೂರ್ಣತೆ ಬಯಸುವ ಮತ್ತು ಅಷ್ಟೇ ನಿಗೂಢ ರಾಶಿಯೇ ಕನ್ಯಾ ರಾಶಿ. ಸಾಕ್ಷಾತ್ ಮಹಾಲಕ್ಷ್ಮಿಯು ಕನ್ಯಾ ರಾಶಿಯವರಿಗೆ ತಮ್ಮ ಜೀವನದ ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಕೈ ಹಿಡಿಯುತ್ತಾಳೆ. ಇವರ ಕಷ್ಟಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕುತ್ತಾಳೆ. ಯಾವ ವಯಸ್ಸಿಗೆ ತಾಯಿಯ ಕೃಪೆ ದೊರೆಯುತ್ತದೆ ತಿಳಿಯಲು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಪ್ರಾರಂಭಿಸುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಧನಲಕ್ಷ್ಮಿ ಅಥವಾ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ರಾಶಿಚಕ್ರದಲ್ಲೇ ಅತ್ಯಂತ ಜ್ಞಾನಿ, ಸೂಕ್ಷ್ಮತೆಯಾಗೂ ಅಪ್ರತಿಮ ಪರಿಶ್ರಮಿಯಾದ ಕನ್ಯಾ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಚಿಹ್ನೆ ಕನ್ಯೆ ಅಥವಾ ಹೆಣ್ಣು. ಇದು ಕೇವಲ ಒಂದು ಸಾಧಾರಣ ಚಿಹ್ನೆ ಅಲ್ಲ, ಇದು ಕನ್ಯಾ ರಾಶಿಯವರ ವ್ಯಕ್ತಿತ್ವದ ನೈಜ ಕನ್ನಡಿ. ಕನ್ಯೆಯು ಪಾವಿತ್ರತೆ, ಸೇವಾ ಮನೋಭಾವ, ಮುಗ್ಧತೆ ಮತ್ತು ಆರೈಕೆಯ ಸಂಕೇತ. ಬಹುದೊಡ್ಡ ತಿರುವು. ಕನ್ಯಾ ರಾಶಿಯವರು ಅತ್ಯಂತ ಮೃದು ಹೃದಯದವರು ಮತ್ತು ಇತರರ ಕಷ್ಟಕ್ಕೆ ಬೇಗನೆ ಮಿಡಿಯುವವರು. ಹೌದು, ನೀವು ಕೇಳಿದ್ದು ಸರಿ. ಅವರ ಕಠಿಣ ಮತ್ತು ಶಿಸ್ತಿನ ವ್ಯಕ್ತಿತ್ವದ ಹಿಂದೆ ಒಂದು ಕರುಣಾಮಯಿ, ಸೇವಾ ಮನೋಭಾವದ ಹೃದಯವಿದೆ. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದರೆ ಅವರಿಗೆ ಸಹಾಯ ಮಾಡಲು ಇವರು ತಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ನಿಲ್ಲುತ್ತಾರೆ. ಇವರ ಸೇವಾ ಮನೋಭಾವ ಎಷ್ಟಿರುತ್ತದೆ ಅಂದರೆ, ಕೆಲವೊಮ್ಮೆ ಇತರರಿಗೆ ಸಹಾಯ ಮಾಡುವ ಭರದಲ್ಲಿ ತಮ್ಮನ್ನೇ ತಾವು ಸಂಪೂರ್ಣವಾಗಿ ಮರೆತು ಬಿಡುತ್ತಾರೆ. ಆದರೆ ಇವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಹೊರಹಾಕುವುದಿಲ್ಲ. ಅತ್ತರು ಒಂಟಿಯಾಗಿ ಕಣ್ಣೀರು ಹಾಕುತ್ತಾರೆಯೇ ಹೊರತು ಇತರರ ಮುಂದೆ ತಮ್ಮ ದೌರ್ಬಲ್ಯವನ್ನು ಪ್ರದರ್ಶಿಸುವುದಿಲ್ಲ. ತಮ್ಮ ನೋವನ್ನು ತಮ್ಮೊಳಗೆ ಬಚ್ಚಿಟ್ಟುಕೊಂಡು ಜಗತ್ತಿನ ಮುಂದೆ ನಗುತ್ತಾ ಇರುವುದು ಇವರ ಬಹುದೊಡ್ಡ ಗುಣ. ಇವರ ಬಾಲ್ಯ ಮತ್ತು ಕುಟುಂಬ ಜೀವನವನ್ನು ಗಮನಿಸಿದರೆ, ಕನ್ಯಾ ರಾಶಿಯವರ ಬಾಲ್ಯವು ಸಾಮಾನ್ಯವಾಗಿ ಬಹಳ ಜವಾಬ್ದಾರಿಯಿಂದ ಕೂಡಿರುತ್ತದೆ. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ವಯಸ್ಸಿಗಿಂತ ಹೆಚ್ಚು ಪ್ರಬುದ್ಧತೆಯನ್ನು ತೋರುತ್ತಾರೆ. ಆಟವಾಡುವ ವಯಸ್ಸಿನಲ್ಲೂ ಇವರಲ್ಲಿ ಒಂದು ರೀತಿಯ ಗಾಂಭೀರ್ಯ ಮನೆ ಮಾಡಿರುತ್ತದೆ. ಮನೆಯಲ್ಲಿ ತಂದೆ ತಾಯಿಗೆ ಸಹಾಯ ಮಾಡುವುದು, ತಮ್ಮ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿಟ್ಟುಕೊಳ್ಳುವುದು ಇವರ ಹುಟ್ಟುಗುಣ. ಇವರು ತಮ್ಮ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ. ಕುಟುಂಬದ ಜವಾಬ್ದಾರಿಗಳನ್ನು ತಮ್ಮ ಹೆಗಲ ಮೇಲೆ ಎಳೆದುಕೊಳ್ಳಲು ಇವರು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ತಂದೆ ತಾಯಿಯರ ಬಗ್ಗೆ ಅತಿಯಾದ ಕಾಳಜಿ ಇವರಲ್ಲಿರುತ್ತದೆ. ಆದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು, ನೋವುಗಳನ್ನು ಮನೆಯವರ ಬಳಿಯೂ ಹಂಚಿಕೊಳ್ಳದೆ ಒಳಗೊಳಗೆ ಕೊರಗುವ ಸ್ವಭಾವ ಇವರದ್ದು. ಅಪ್ಪ ಅಮ್ಮನಿಗೆ ಎಲ್ಲಿ ಬೇಸರವಾಗುತ್ತದೆಯೋ ಎಂಬ ಕಾರಣಕ್ಕೆ ತಮ್ಮ ಅನೇಕ ಆಸೆಗಳನ್ನು ತ್ಯಾಗ ಮಾಡುವ ಮಹಾನ್ ಜೀವಗಳು ಇವರು. ಸ್ನೇಹದ ವಿಚಾರಕ್ಕೆ ಬಂದರೆ, ಕನ್ಯಾ ರಾಶಿಯವರನ್ನು ನಂಬಿದಷ್ಟು ಬೇರೆ ಯಾರನ್ನು ನಂಬಲು ಸಾಧ್ಯವಿಲ್ಲ. ಇವರು ಬಹಳ ಬೇಗ ಯಾರೊಂದಿಗೂ ಸ್ನೇಹ ಬೆಳೆಸುವುದಿಲ್ಲ. ಯಾರನ್ನಾದರೂ ತಮ್ಮ ಸ್ನೇಹಿತರೆಂದು ಒಪ್ಪಿಕೊಳ್ಬೇಕಾದ್ರೆ ಅವರನ್ನು 100 ಬಾರಿ ಪರೀಕ್ಷಿಸುತ್ತಾರೆ. ಆದರೆ ಒಮ್ಮೆ ನಿಮ್ಮನ್ನು ಸ್ನೇಹಿತರೆಂದು ಒಪ್ಪಿಕೊಂಡ್ರೆ ಜೀವಮಾನವಿಡೀ ನಿಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿರುತ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಲ್ಲುವ ಏಕೈಕ ವ್ಯಕ್ತಿ ಅಂದರೆ ಅದು ಕನ್ಯಾ ರಾಶಿಯವರೇ ಆಗಿರುತ್ತಾರೆ. ಅವರು ತಮ್ಮ ಸ್ನೇಹಿತರ ಏಳಿಗೆಯನ್ನು ಸದಾ ಬಯಸುತ್ತಾರೆ. ಆದರೆ ನೀವು ಅವರಿಗೆ ಏನಾದರೂ ದ್ರೋಹ ಮಾಡಿದರೆ ಅಥವಾ ನಂಬಿಕೆ ದ್ರೋಹ ಮಾಡಿದರೆ ಅವರು ನಿಮ್ಮ ಜೊತೆ ಜಗಳವಾಡುವುದಿಲ್ಲ, ದ್ವೇಷ ಸಾಧಿಸುವುದಿಲ್ಲ. ಬದಲಾಗಿ ಸದ್ದಿಲ್ಲದೆ ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಸರಿದು ಬಿಡುತ್ತಾರೆ. ಕನ್ಯಾ ರಾಶಿಯವರು ಒಮ್ಮೆ ದೂರವಾದರೆ ಮತ್ತೆ ಅವರನ್ನು ಒಲಿಸಿಕೊಳ್ಳುವುದು ಅಸಾಧ್ಯ ಮಾತು. ನಿಮ್ಮನ್ನು ಕ್ಷಮಿಸಬಹುದು, ಆದರೆ ನಿಮ್ಮ ಮೇಲಿದ್ದ ನಂಬಿಕೆಯನ್ನು ಮತ್ತೆಂದೂ ಅವರು ಕೊಡುವುದಿಲ್ಲ. ಆದರೆ ಇಲ್ಲಿದೆ ನೋಡಿ ಎರಡನೆಯ ತಿರುವು. ಇವರ ಅತಿಯಾದ ನಿರೀಕ್ಷೆಗಳು ಮತ್ತು ಪ್ರತಿ ಸಣ್ಣ ವಿಚಾರದಲ್ಲೂ ತಪ್ಪು ಹುಡುಕುವ ಸ್ವಭಾವವೇ ಪ್ರೇಮ ಜೀವನದಲ್ಲಿ ಬಿರುಕು ಮೂಡಿಸಲು ಕಾರಣವಾಗಬಹುದು. ಇವರು ತಮ್ಮ ಸಂಗಾತಿಯಿಂದಲೂ ತಮಗೆ ಸಮಾನವಾದ ಪರಿಪೂರ್ಣತೆಯನ್ನು ನಿರೀಕ್ಷಿಸುತ್ತಾರೆ. ಸಂಗಾತಿಯ ಸಣ್ಣ ಸಣ್ಣ ತಪ್ಪುಗಳನ್ನು ವಿಮರ್ಶೆ ಮಾಡುವುದರಿಂದ ಸಂಬಂಧದಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಬಹುದು. ಕನ್ಯಾ ರಾಶಿಯವರು ತಮ್ಮ ಸಂಗಾತಿಯನ್ನು ಹೇಗಿದ್ದಾರೋ ಹಾಗೆಯೇ ಒಪ್ಪಿಕೊಳ್ಳುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಸ್ವರ್ಗದಂತೆ ಅತ್ಯಂತ ಸುಂದರವಾಗಿರುತ್ತದೆ. ವೃತ್ತಿ ಜೀವನ ಹಾಗೂ ಆರ್ಥಿಕ ಸ್ಥಿತಿಗೆ ಬಂದರೆ, ಕನ್ಯಾ ರಾಶಿಯವರು ಹುಟ್ಟು ಪರಿಶ್ರಮಿಗಳು. ಇವರಿಗೆ ಆಲಸ್ಯವೆಂಬುದು ಗೊತ್ತೇ ಇಲ್ಲ. ಇವರ ಬುದ್ಧಿಶಕ್ತಿ, ಲೆಕ್ಕಾಚಾರ ಮತ್ತು ವಿಶ್ಲೇಷಣಾ ಸಾಮರ್ಥ್ಯವು ಇವರನ್ನು ಯಾವುದೇ ಕ್ಷೇತ್ರದಲ್ಲೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು. ಹಣವನ್ನು ಹೇಗೆ ಉಳಿಸಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಎಂಬುದು ಇವರಿಗೆ ಚೆನ್ನಾಗಿ ತಿಳಿದಿದೆ. ಅನಾವಶ್ಯಕವಾಗಿ 1 ರೂಪಾಯಿಯನ್ನು ಖರ್ಚು ಮಾಡುವುದಿಲ್ಲ.
ಕನ್ಯಾ ರಾಶಿಯವರು ರಾತ್ರಿ ಬೆಳಗಾಗುವುದರೊಳಗೆ ಶ್ರೀಮಂತರಾಗುವ ಕನಸು ಕಾಣುವವರಲ್ಲ. ಅವರು ಶಾರ್ಟ್ಕಟ್ ಮೂಲಕ ಹಣ ಸಂಪಾದಿಸಲು ಹೋಗುವುದಿಲ್ಲ. ಇವರ ಯಶಸ್ಸು ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಇಟ್ಟಂತೆ ಹಂತ ಹಂತವಾಗಿ ಬರುತ್ತದೆ. ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿಯನ್ನು ಜಾಣತನದಿಂದ ಕೂಡಿಟ್ಟು ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳುತ್ತಾರೆ. ಕನ್ಯಾ ರಾಶಿಯವರ ಜೀವನದಲ್ಲಿ 28ರಿಂದ 32 ವರ್ಷದ ಅವಧಿ ಅತ್ಯಂತ ನಿರ್ಣಾಯಕವಾಗಿರುತ್ತದೆ. ಯೌವನದಲ್ಲಿ ಇವರು ಬಹಳಷ್ಟು ಕಷ್ಟಗಳನ್ನು, ಅವಮಾನಗಳನ್ನು, ನಂಬಿಕೆ ದ್ರೋಹಗಳನ್ನು ಅನುಭವಿಸಿರುತ್ತಾರೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ ಪರದಾಡಿರುತ್ತಾರೆ. ಆದರೆ ಬುಧನ ಆಳ್ವಿಕೆಗೆ ಒಳಪಟ್ಟಿರುವ ಇವರಿಗೆ 28ರಿಂದ 32 ವರ್ಷ ದಾಟುತ್ತಿದ್ದಂತೆ ಸಾಕ್ಷಾತ್ ಮಹಾಲಕ್ಷ್ಮಿಯ ವಿಶೇಷ ಕೃಪೆ ದೊರೆಯುತ್ತದೆ. ಇಷ್ಟು ದಿನ ಇವರು ಪಟ್ಟ ಕಷ್ಟಗಳಿಗೆಲ್ಲ, ಮಾಡಿದ ಪ್ರಾಮಾಣಿಕ ಕೆಲಸಗಳಿಗೆಲ್ಲ ದೊಡ್ಡ ಮಟ್ಟದ ಪ್ರತಿಫಲ ಸಿಗಲು ಶುರುವಾಗುತ್ತದೆ. ಇವರ ಬುದ್ಧಿಶಕ್ತಿ ಇವರಿಗೆ ದೊಡ್ಡ ಆಸ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಹಣಕಾಸಿನ ಮುಗ್ಗಟ್ಟುಗಳೆಲ್ಲ ದೂರವಾಗಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ದೊರೆಯುತ್ತದೆ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಇವರ ಮೇಲಿರುತ್ತದೆ. ವಿಶೇಷವಾಗಿ ಇವರು ತಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಬಳಸಿದಾಗ ತಾಯಿಯ ಆಶೀರ್ವಾದ ಸದಾ ಇರಲು ಮತ್ತು ಆರ್ಥಿಕ ಬುದ್ಧಿಯಾಗಲು ಒಂದು ವಿಶೇಷ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೇನೆ. ಕನ್ಯಾ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ಕೇಳಿದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಇವರ ಮೊದಲ ದೌರ್ಬಲ್ಯ ಅತಿಯಾದ ಯೋಚನೆ. ಯಾವುದೋ ಸಣ್ಣ ವಿಚಾರವನ್ನು ಮನಸ್ಸಿಗೆ ಹಚ್ಚಿಕೊಂಡು ಅದರ ಬಗ್ಗೆ ದಿನಗಟ್ಟಲೆ ಯೋಚಿಸುತ್ತಾ ತಮ್ಮ ನೆಮ್ಮದಿಯನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಎರಡನೆಯದಾಗಿ ಅತಿಯಾದ ವಿಮರ್ಶೆ. ತಮಗೆ ತಾವೇ ಕಠಿಣ ವಿಮರ್ಶಕರಾಗಿರುತ್ತಾರೆ. ತಾವು ಮಾಡುವ ಕೆಲಸದಲ್ಲಿ ಸಣ್ಣ ತಪ್ಪಾದರೂ ತಮ್ಮನ್ನು ತಾವೇ ಶಿಕ್ಷಿಸಿಕೊಳ್ಳುತ್ತಾರೆ. ಇದು ಅವರಲ್ಲಿ ಕೀಳರಿಮೆ ಮತ್ತು ಒತ್ತಡವನ್ನು ಹುಟ್ಟುಹಾಕುತ್ತದೆ. ಮೂರನೆಯದಾಗಿ ಎಲ್ಲರನ್ನೂ ಮೆಚ್ಚಿಸಲು ಹೋಗುವುದು. ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವ ಭರದಲ್ಲಿ ತಮ್ಮ ಸ್ವಂತ ಜೀವನವನ್ನು ನಿರ್ಲಕ್ಷಿಸುತ್ತಾರೆ. ತಮಗೆ ಇಷ್ಟವಿಲ್ಲದಿದ್ದರೂ ಇಷ್ಟ ಇಲ್ಲ ಎಂದು ಹೇಳಲಾಗದೆ ಒದ್ದಾಡುತ್ತಾರೆ. ಇವರಲ್ಲಿ ಕೆಲವು ನಿಗೂಢವಾದ ಭಯಗಳಿರುತ್ತವೆ. ಇವರ ಅತಿ ದೊಡ್ಡ ಭಯವೆಂದರೆ ಅವಮಾನ. ತಾವು ಮಾಡುವ ಕೆಲಸದಲ್ಲಿ ಏನಾದರೂ ತಪ್ಪಾಗಿ ಬಿಟ್ಟರೆ, ಇತರರು ತಮ್ಮನ್ನು ದೂಷಿಸಿದರೆ ಎಂಬ ಭಯ ಇವರನ್ನು ಸದಾ ಕಾಡುತ್ತಿರುತ್ತದೆ. ಮತ್ತೊಂದು ಭಯವೆಂದರೆ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವ ಭಯ. ತಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲವೇನೋ ಎಂಬ ಒಂಟಿತನದ ಭಾವನೆ ಆಗಾಗ ಇವರನ್ನು ಕಾಡುತ್ತದೆ. ಜನಸಂದಣಿಯ ಮಧ್ಯೆ ಇದ್ದರೂ ಕೆಲವೊಮ್ಮೆ ಇವರು ಮಾನಸಿಕವಾಗಿ ತೀವ್ರವಾದ ಒಂಟಿತನವನ್ನು ಅನುಭವಿಸುತ್ತಾರೆ. ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ಒಂದನೆಯದಾಗಿ ಅತಿಯಾಗಿ ಯೋಚಿಸುವುದನ್ನು ಮೊದಲು ಬಿಡಿ. ನಡೆದದ್ದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿ ಮುಂದೆ ಸಾಗಿ. ಎರಡನೆಯದಾಗಿ ಎಲ್ಲರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಡಿ. ನಿಮಗೆ ಇಷ್ಟವಿಲ್ಲದ ಕೆಲಸಗಳಿಗೆ ಧೈರ್ಯವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಮೂರನೆಯದಾಗಿ ಪರಿಪೂರ್ಣತೆಯ ಹಠವನ್ನು ಬಿಡಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡುವುದು ಸಹಜ. ಆ ತಪ್ಪುಗಳಿಂದ ಪಾಠ ಕಲಿಯುವುದು ಮುಖ್ಯ ಎಂಬುದನ್ನು ಅರಿಯಿರಿ. ನಿಮ್ಮನ್ನು ನೀವು ಪ್ರೀತಿಸಲು ಕಳೆಯಿರಿ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ತಾಯಿ ಮಹಾಲಕ್ಷ್ಮಿ ಮತ್ತು ಬುಧದೇವರ ಕೃಪೆಗೆ ಪಾತ್ರರಾಗಲು ಒಂದು ಅದ್ಭುತವಾದ ಪರಿಹಾರವಿದು. ನಿಮ್ಮ ಬುದ್ಧಿಕಾರಕ ಬುಧನನ್ನು ಬಲಪಡಿಸಿಕೊಳ್ಳಲು ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದರ ಜೊತೆಗೆ ನಿಮ್ಮ ಆರ್ಥಿಕ ಕಷ್ಟಗಳು ದೂರವಾಗಿ ಸಾಕ್ಷಾತ್ ಧನಲಕ್ಷ್ಮಿಯ ಕೃಪೆ ಪ್ರಾಪ್ತವಾಗಲು ಪ್ರತಿ ಶುಕ್ರವಾರ ಮತ್ತು ಬುಧವಾರ ಬೆಳಿಗ್ಗೆ ಬೇಗ ಎದ್ದು ಮನೆ ಶುಚಿಗೊಳಿಸಿ ಮಡಿಯಿಂದ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ. ದೀಪ ಹಚ್ಚುವಾಗ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಹಾಗೂ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಹೀಗೆ ಶ್ರದ್ಧೆಯಿಂದ ಮಾಡುತ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವೇ ಕಣ್ಣಾರೆ ನೋಡುತ್ತೀರಿ. ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಹಣಕಾಸಿನ ಹರಿವು ಉಕ್ಕಿ ಹರಿಯುತ್ತದೆ. ಹಾಗಾದರೆ ಕನ್ಯಾ ರಾಶಿ ಎಂದರೆ ಕೇವಲ ತಪ್ಪು ಹುಡುಕುವ, ಸದಾ ಗಂಭೀರವಾಗಿರುವ ರಾಶಿಯಲ್ಲ. ಅವರೊಳಗೆ ಒಂದು ಶುದ್ಧವಾದ, ನಿಷ್ಕಲ್ಮಶವಾದ, ಇತರರ ಏಳಿಗೆಯನ್ನು ಸದಾ ಬಯಸುವ ದಿವ್ಯವಾದ ಆತ್ಮವಿದೆ. ಸೇವೆಗಾಗಿ ತಮ್ಮನ್ನೇ ಮುಡಿಪಾಗಿಡುವ ಶ್ರೇಷ್ಠ ಗುಣವಿದೆ. ಎಷ್ಟೇ ಕಷ್ಟ ಬಂದರೂ ತಮ್ಮ ಅಗಾಧವಾದ ಬುದ್ಧಿಶಕ್ತಿಯಿಂದ ಅದನ್ನು ಗೆದ್ದು ಬರುವ ಸಾಮರ್ಥ್ಯವಿದೆ. ಮೇಲ್ನೋಟಕ್ಕೆ ಅವರು ಕಠಿಣವಾಗಿ ಕಂಡರೂ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ನಿಗೂಢ ಹಾಗೂ ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೂ ಅಥವಾ ಕುಟುಂಬದವರಿಗೂ ತಪ್ಪದೇ ಶೇರ್ ಮಾಡಿ. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಕನ್ಯಾ ರಾಶಿಯವರೇ, ವಿಶೇಷವಾಗಿ ಕಳೆದ 4-5 ವರ್ಷಗಳಿಂದ ಕನ್ಯಾ ರಾಶಿಯವರು ಅನುಭವಿಸಿದಷ್ಟು ಮಾನಸಿಕ ವೇದನೆ, ಪಟ್ಟಷ್ಟು ಅವಮಾನ ಬಹುಶಃ ಬೇರೆ ಯಾವ ರಾಶಿಯವರು ಪಟ್ಟಿರಲಿಕ್ಕಿಲ್ಲ.
ನೀವು ಕೇವಲ ಮಣ್ಣಿನ ಹಣತೆಯಲ್ಲ, ಜ್ಞಾನದ ದೀಪ ನೀವು. ಹೊರಗಿನ ಜಗತ್ತಿಗೆ ನೀವು ತುಂಬ ಲೆಕ್ಕಾಚಾರದ ಮನುಷ್ಯರಂತೆ, ಕೆಲವೊಮ್ಮೆ ಸ್ವಾರ್ಥಿಗಳಂತೆ ಅಥವಾ ಅತಿಯಾದ ಟೀಕೆ ಮಾಡುವವರಂತೆ ಕಾಣಿಸಬಹುದು. ಆದರೆ ನಿಮ್ಮ ನಿಜವಾದ ಕರುಳು ಎಷ್ಟು ಮೃದು ಅನ್ನೋದು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತು. ನೀವು ಯಾರಿಗೂ ಮೋಸ ಮಾಡಿಲ್ಲ, ಆದರೂ ಜನ ನಿಮ್ಮ ಒಳ್ಳೆತನವನ್ನು ಬಳಸಿಕೊಂಡು ಕಸದಂತೆ ಎಸೆದರು. ಕಳೆದ ಕೆಲವು ವರ್ಷಗಳನ್ನೊಮ್ಮೆ ತಿರುಗಿ ನೋಡಿ. ನಿಮ್ಮ ನಗು ಮಾಯವಾಗಿ ಎಷ್ಟೋ ದಿನಗಳಾಗಿವೆ. ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ಕನ್ಯಾ ರಾಶಿಯವರು ಪಟ್ಟಷ್ಟು ಕಷ್ಟ ಅಷ್ಟಿಷ್ಟಲ್ಲ. ಕುಟುಂಬದ ಜವಾಬ್ದಾರಿ, ಸಾಲದ ಹೊರೆ ಮತ್ತು ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನ ಹೈರಾಣಾಗಿಸಿವೆ. ರಾಶ್ಯಾಧಿಪತಿ ಬುಧನ ವೇಗಕ್ಕೆ ತಕ್ಕಂತೆ ನಿಮ್ಮ ಬದುಕು ಸಾಗಬೇಕಿತ್ತು, ಆದರೆ ಗ್ರಹಗತಿಗಳ ದೋಷದಿಂದ ನೀವು ನಿಂತಲ್ಲೇ ನಿಲ್ಲುವಂತಾಯಿತು. ಯಾರನ್ನು ನಂಬಿ ಬಿಸ್ನೆಸ್ ಮಾಡಿದ್ರಿ, ಲಾಭ ಬರಲಿಲ್ಲ. ಉದ್ಯೋಗದಲ್ಲಿ ನಿಮ್ಮ ಕೆಳಗಿನವರು ನಿಮ್ಮ ಮೇಲೆ ಹೋದರು, ಆದರೆ ನೀವು ಮಾತ್ರ ಅಲ್ಲೇ ಉಳಿದಿರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಲ್ಲ, ಆದರೂ ನನಗೇಕೆ ಹೀಗಾಗ್ತಿದೆ ಅಂತ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ ರಾತ್ರಿಗಳು ಎಷ್ಟು. ಆದರೆ ಕನ್ಯಾ ರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ, ಯಾಕೆಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಯುವ ಸಮಯ ಬಂದಿದೆ. ಕನ್ಯಾ ರಾಶಿಯವರ ಪಾಲಿಗೆ ಸುವರ್ಣ ಅಧ್ಯಾಯವಾಗಲಿದೆ. ಇದು ನಿಮ್ಮ ಪಾಲಿನ ಅದೃಷ್ಟ ಬದಲಾವಣೆಯ ವರ್ಷ. ಇಷ್ಟು ದಿನ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಸಿಗಲಿಲ್ಲ, ಆದರೆ ಈಗ ಸಾಕ್ಷಾತ್ ಮಹಾವಿಷ್ಣು ಮತ್ತು ಬುಧಗ್ರಹ ನಿಮಗೆ ಕುಬೇರ ಯೋಗವನ್ನು ಕರುಣಿಸಲು ಕಾಯುತ್ತಿದ್ದಾರೆ. ನಿಮ್ಮ ತಾಳ್ಮೆಗೆ, ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಆದರೆ ಈ ಅದೃಷ್ಟದ ಬಾಗಿಲು ತೆರೆಯಬೇಕು ಅಂದರೆ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಚ್ಚಿಟ್ಟಿರುವ ಆ 5 ಮಹಾ ರಹಸ್ಯ ಸೂತ್ರಗಳನ್ನು ಪಾಲಿಸಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿಸುವಂಥ ಮಂತ್ರ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ಒಲಿದು ಬಂದ ಅದೃಷ್ಟ ಕೈತಪ್ಪಿ ಹೋಗಬಹುದು. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ನೀಡುವ ಪ್ರೋತ್ಸಾಹವೇ ನಿಮಗೆ ಶ್ರೀರಕ್ಷೆ. ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಕನ್ಯಾ ರಾಶಿಯವರು ಸ್ವಂತ ಮನೆ ಕಟ್ಟುವ ಅಥವಾ ದೊಡ್ಡ ದೊಡ್ಡ ಮಟ್ಟದ ಆಸ್ತಿ ಮಾಡುವ ಯೋಗವಿದೆ. ಆದರೆ ಲಕ್ಷ್ಮಿ ಚಂಚಲೆ, ಅವಳನ್ನು ಹಿಡಿದಿಟ್ಟುಕೊಳ್ಳಲು ಬುದ್ಧಿವಂತಿಕೆ ಬೇಕು. ಹಾಗಾದರೆ ಬನ್ನಿ, ನಿಮ್ಮ ದಾರಿದ್ರ್ಯವನ್ನು ಸುಟ್ಟು ಹಾಕುವ 5 ಅದ್ಭುತ ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ, ಕನ್ಯಾ ರಾಶಿಯವರಿಗೆ ಇದು ಕೇವಲ ಪರಿಹಾರವಲ್ಲ, ಇದೊಂದು ರಕ್ಷಾ ಕವಚ. ನಿಮ್ಮ ರಾಶ್ಯಾಧಿಪತಿ ಬುಧನ ಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಬುಧವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ ಅಥವಾ ಹತ್ತಿರದ ರಾಧಾಕೃಷ್ಣರ ದೇವಸ್ಥಾನಕ್ಕೆ ಹೋಗಿ. ನೆನಪಿಡಿ, ಇದು ಬೆಳಗಿನ ಜಾವವೇ ಆಗಬೇಕು. ತುಳಸಿ ಗಿಡದ ಬುಡದಲ್ಲಿ ಅಥವಾ ದೇವರ ಮುಂದೆ ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ, ಅದಕ್ಕೆ ಹಸಿರು ಬಣ್ಣದ ರಂಗೋಲಿ ಅಥವಾ ಹಸಿರು ಬಳೆಗಳನ್ನು ಇಟ್ಟು ಪೂಜಿಸಿ. ದೀಪ ಹಚ್ಚಿದ ನಂತರ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಹಸಿರು ಹೆಸರು ಕಾಳನ್ನು ನೆನೆಸಿ ಹಸುಗಳಿಗೆ ಬೆಲ್ಲದ ಜೊತೆ ತಿನ್ನಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತದೆ. ವ್ಯಾಪಾರದಲ್ಲಿ ಲಾಭ ದುಪ್ಪಟ್ಟಾಗುತ್ತದೆ. ಇದನ್ನು ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವರಿಗೆ ನಿಂತು ಹೋಗಿದ್ದ ಹಣ ಕೈ ಸೇರುವುದು ಖಂಡಿತ. ಎರಡನೆಯದಾಗಿ, ಕನ್ಯಾ ರಾಶಿಯವರಿಗೆ ಅದೃಷ್ಟ ತರುವ ದಿಕ್ಕು ಉತ್ತರ ದಿಕ್ಕು. ಕುಬೇರನ ಸ್ಥಾನ. ನಿಮ್ಮ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲ, ಸಾಲ ಜಾಸ್ತಿ ಆಗ್ತಿದೆ ಅಂದರೆ ಒಮ್ಮೆ ನಿಮ್ಮ ಮನೆಯ ಉತ್ತರ ದಿಕ್ಕನ್ನು ಗಮನಿಸಿ. ಅಲ್ಲಿ ಭಾರವಾದ ವಸ್ತುಗಳು, ಕಸದ ಬುಟ್ಟಿ ಅಥವಾ ಟಾಯ್ಲೆಟ್ ಇದ್ದರೆ ದೋಷ ಉಂಟಾಗುತ್ತದೆ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಸಣ್ಣ ನೀರಿನ ಕಾರಂಜಿ ಅಥವಾ ಹಸಿರು ಗಿಡವನ್ನು ಇಡಿ. ಮತ್ತೊಂದು ಮುಖ್ಯವಾದ ವಿಚಾರ, ಪಚ್ಚೆಕಲ್ಲು ಕನ್ಯಾ ರಾಶಿಯವರಿಗೆ ಅದೃಷ್ಟದ ರತ್ನ. ಆದರೆ ಎಲ್ಲರಿಗೂ ಅದು ಕೊಳ್ಳಲು ಆಗುವುದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಒಂದು ತಾಮ್ರದ ನಾಣ್ಯಕ್ಕೆ ರಂಧ್ರ ಹಾಕಿ ಅಥವಾ ಬುಧನ ಯಂತ್ರವನ್ನು ಕತ್ತಿನಲ್ಲಿ ಧರಿಸಿ. ಇದನ್ನು ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆದು ಒಂದು ಶುಭ ಬುಧವಾರದಂದು ಧರಿಸಿ. ಇದು ನಿಮ್ಮ ಗೊಂದಲವನ್ನು ನಿವಾರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಬೇಕಾದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅನುಗ್ರಹ ಬೇಕೇ ಬೇಕು. ಯಾಕೆಂದರೆ ಕನ್ಯಾ ರಾಶಿಯವರ ಅಧಿಪತಿ ಬುಧನಿಗೆ ವಿಷ್ಣುವೇ ದೈವ. ಅದಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ನಮಃ ಅಥವಾ ಗೋವಿಂದ ಗೋವಿಂದ ಅಂತ ಬರೆಯಿರಿ. ನಿಮ್ಮ ಈ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಪಾಪಗಳನ್ನು ಸುಟ್ಟು ಹಾಕಬಲ್ಲದು. ಸಂಕೋಚ ಬೇಡ, ಈಗಲೇ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರು ವಿದ್ಯೆಗೆ ಮತ್ತು ಬುದ್ಧಿಗೆ ಕಾರಕರು. ನಿಮ್ಮ ಹಣೆಬರಹ ಬದಲಾಗಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ವಿದ್ಯಾದಾನ.
ನೀವು ಎಷ್ಟೇ ಪೂಜೆ ಮಾಡಿದರೂ ಒಬ್ಬ ಬಡ ವಿದ್ಯಾರ್ಥಿಗೆ ಒಂದು ಪುಸ್ತಕವನ್ನು ಅಥವಾ ಪೆನ್ನನ್ನು ದಾನ ಮಾಡುವುದರಿಂದ ಸಿಗುವ ಪುಣ್ಯ ಯಾವುದರಲ್ಲೂ ಸಿಗುವುದಿಲ್ಲ. ಪ್ರತಿ ಬುಧವಾರ ಅಥವಾ ಅಮಾವಾಸ್ಯೆಯಂದು ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನು ದಾನ ಮಾಡಿ, ಅಥವಾ ಯಾವುದಾದರೂ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ಹಣ್ಣುಗಳನ್ನು ನೀಡಿ. ನೀವು ವಿದ್ಯೆಗೆ ಸಂಬಂಧಿಸಿದ ದಾನ ಮಾಡಿದರೆ ಸರಸ್ವತಿ ದೇವಿ ಮತ್ತು ಲಕ್ಷ್ಮೀ ದೇವಿ ಇಬ್ಬರು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ. ನೀವು ಕೊಡುವ ಒಂದು ಪೆನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸಬಹುದು. ನಾಲ್ಕನೇ ರಹಸ್ಯ ಕನ್ಯಾ ರಾಶಿಯವರ ದೊಡ್ಡ ಶತ್ರು ಅಂದರೆ ಅತಿಯಾದ ಯೋಚನೆ ಮತ್ತು ಆರೋಗ್ಯ ಸಮಸ್ಯೆ. ಇದಕ್ಕೆ ರಾಮಬಾಣ ಎಂದರೆ ವಿಷ್ಣು ಸಹಸ್ರನಾಮ. ಕನ್ಯಾ ರಾಶಿಯವರು ಆರೋಗ್ಯವಂತಾಗಿರಲು ಪ್ರತಿ ಬುಧವಾರ ಮತ್ತು ಶನಿವಾರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣ ಮಾಡಿ. ವಿಶೇಷವಾಗಿ ಬುಧವಾರದಂದು ಸೊಪ್ಪಿನ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿ. ಪ್ರಾಣಿಗಳನ್ನು ಹಿಂಸಿಸಬೇಡಿ. ಎಲ್ಲಿ ವಿಷ್ಣುವಿನ ನಾಮಸ್ಮರಣೆ ಇರುತ್ತೋ ಅಲ್ಲಿ ಯಾವ ರೋಗವೂ ಬರುವುದಿಲ್ಲ. ನಿಮ್ಮ ಆರೋಗ್ಯ ಸುಧಾರಿಸಬೇಕಾದ್ರೆ, ಮನಸ್ಸಿನ ಶಾಂತಿ ಬೇಕಾದರೆ ಈ ಪಾರಾಯಣ ನಿಮಗೆ ದಿವ್ಯ ಔಷಧವಿದ್ದಂತೆ. 5ನೇ ಮತ್ತು ಅಂತಿಮ ರಹಸ್ಯವೆಂದರೆ ಕನ್ಯಾ ರಾಶಿಯವರಾದ ನೀವು ತುಂಬ ವಿಶ್ಲೇಷಣೆ ಮಾಡುತ್ತೀರಿ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಸ್ವಭಾವ ನಿಮ್ಮದು. ಆದರೆ ನೀವು ಪಾಲಿಸಬೇಕಾದ ರಹಸ್ಯ ಟೀಕೆ ಮಾಡುವುದನ್ನು ಬಿಡುವುದು. ಬೇರೆಯವರ ವಿಷಯದಲ್ಲಿ ತಲೆ ಹಾಕಬೇಡಿ. ನಿಮ್ಮ ಪಾಡಿಗೆ ನೀವು ಇರಿ. ನಿಮ್ಮ ಮುಂದಿನ ಬಿಸ್ನೆಸ್ ಪ್ಲಾನ್ ಏನು, ನೀವು ಎಷ್ಟು ಉಳಿತಾಯ ಮಾಡಿದ್ದೀರಾ, ಈ ವಿಚಾರಗಳನ್ನು ಯಾರೊಂದಿಗೂ ಚರ್ಚೆ ಮಾಡಬೇಡಿ. ಕನ್ಯಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬೇಗ ತಗುಲುತ್ತದೆ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸಂಬಂಧಿಕರಲ್ಲೇ ಇದ್ದಾರೆ. ಆದ್ದರಿಂದ ಮೌನಂ ಸಮ್ಮತಿ ಲಕ್ಷಣಂ ಎನ್ನುವಂತೆ ನೀವು ಗುಟ್ಟಾಗಿ ಕೆಲಸ ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಯನ್ನು ನೋಡಿ ಲಕ್ಷ್ಮಿ ಮಂತ್ರ ಹೇಳಿ ಭೂತಾಯಿಗೆ ನಮಸ್ಕರಿಸಿ ದಿನ ಆರಂಭಿಸಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಲಿ. ಯಾವಾಗ ನೀವು ಜಗತ್ತಿನ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಡ್ತೀರೋ ಆಗ ಜಗತ್ತು ನಿಮ್ಮ ಬಗ್ಗೆ ತಲೆಕೆಡಿಸಿಕೊಳ್ಳಲು ಶುರು ಮಾಡುತ್ತದೆ. ಸ್ನೇಹಿತರೆ, ಕನ್ಯಾ ರಾಶಿಯವರೇ, ನಿಮ್ಮ ಪಾಲಿನ ಅದೃಷ್ಟದ ವರ್ಷ. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಸುರಿಸಿದ ಬೆವರಿಗೆ ಬೆಲೆ ಸಿಗುವ ಸಮಯ ಬಂದಿದೆ. ಗ್ರಹಗತಿಗಳು ನಿಮಗೆ ಪೂರಕವಾಗಿವೆ. ಈಗ ನೀವು ಮಾಡಬೇಕಾಗಿರುವುದು ಇಷ್ಟೇ: ಅನುಮಾನ ಪಡುವುದನ್ನು ಬಿಡಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಮತ್ತು ಮೇಲೆ ಹೇಳಿದ ಈ 5 ರಹಸ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮ ಸಮಸ್ಯೆಗಳು ಎಷ್ಟೇ ಜಟಿಲವಾಗಿರಲಿ, ಮಹಾವಿಷ್ಣುವಿನ ಕೃಪೆ ಮತ್ತು ಈ ಪರಿಹಾರಗಳ ಮುಂದೆ ಅವೆಲ್ಲವೂ ಧೂಳಿನಂತೆ ಮಾಯವಾಗುತ್ತವೆ. ನೀವು ಗೆಲ್ಲಲೇಬೇಕು. ನಿಮ್ಮ ಕುಟುಂಬವನ್ನು ಮೇಲೆ ತರಲೇಬೇಕು. ನಿಮ್ಮನ್ನು ಹೀಯಾಳಿಸಿದವರೇ ನಿಮ್ಮ ಸಾಧನೆ ನೋಡಿ ಬೆರಗಾಗುವ ದಿನಗಳು ಕಾದಿವೆ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ನಿಮ್ಮ ಏಳಿಗೆಗಾಗಿಯೇ ಹುಡುಕಿ ತಂದಿದ್ದೇನೆ. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತದೆ. ವಿಡಿಯೋ ಮುಗಿಸುವುದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪವಾಗಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೋರಾಗಿ ಓಂ ನಮೋ ನಾರಾಯಣಾಯ ಅಥವಾ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಸಮಸ್ಯೆಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಂಬಿಕೆ ಇರಲಿ, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.